ನಮಸ್ಕಾರ, ಹೇಗಿದ್ದೀರಾ? ಡಿಸೆಂಬರ್ ತಿಂಗಳು ಮುಗಿತಾನೆ ಬಂತು. ಇವನ್ 2023 ಕೂಡ ಎಂಡ್ ಆಗ್ತಾ ಇದೆ. ನೀವೇನಾದ್ರೂ ನ್ಯೂ ಇಯರ್ ಗೆ ಹೊಸ ಮೊಬೈಲ್ ಫೋನ್ ತಗೋಬೇಕಂತ ಇದ್ದೀರಾ? ಅದು 15,000 ಬಜೆಟ್ ರೇಂಜ್ ಅಲ್ಲಿ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಟೈಟಲ್ ನಲ್ಲಿ ಹೇಳ್ದಂಗೆನೆ ಈ ವಿಡಿಯೋದಲ್ಲಿ 15,000 ಒಳಗಡೆ ಯಾವೆಲ್ಲ 5G ಮೊಬೈಲ್ ಫೋನ್ಸ್ ಇದೆ ಅಂತ ಎಲ್ಲದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ, ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಶುರು ಮಾಡೋಣ. ಲೀಸ್ಟ್ ನಲ್ಲಿ ಫಸ್ಟ್ ಮೊಬೈಲ್ ಇದೆ Realme Narzo 60X. ಈ ಪ್ರೈಸ್ ರೇಂಜ್ ಅಲ್ಲಿ ಈ ಒಂದು ಫೋನ್ ಒಂದು ಇಮರ್ಸಿವ್ ಡಿಸೈನ್ ಅಂತಾನೆ ಹೇಳ್ಬಹುದು. ಇದರಲ್ಲಿ ಡೈಮೆನ್ಸಿಟಿ 6100+ ಚಿಪ್ಸೆಟ್ ಇದೆ, LPDDR4X ಹಾಗೂ UFS 2.2 ನ ಸಪೋರ್ಟ್ ಕೂಡ ಇದೆ. FHD+ ರೆಸಲ್ಯೂಷನ್ ನ 6.7 ಇಂಚ್ ನ ದೊಡ್ಡ ಸ್ಕ್ರೀನ್ ಕೊಟ್ಟಿದ್ದಾರೆ. ಅದರಲ್ಲೂ 120 Hz ನ ರಿಫ್ರೆಶ್ ರೇಟ್ ಕೂಡ ಇದೆ. 5000 mAh ಬ್ಯಾಟರಿ ಜೊತೆ 33 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಕ್ಯಾಮೆರಾ ಬಗ್ಗೆ ಹೇಳೋದಾದ್ರೆ 50 ಮೆಗಾಪಿಕ್ಸೆಲ್ ನ ರಿಯರ್ ಹಾಗೂ 8 ಮೆಗಾಪಿಕ್ಸೆಲ್ ನ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. Realme UI ಇದೆ, ಜೊತೆಗೆ 2 ವರ್ಷದ OS ಅಪ್ಡೇಟ್ ಹಾಗೂ 3 ವರ್ಷದ ಸೆಕ್ಯೂರಿಟಿ ಅಪ್ಡೇಟ್ ಕಂಪನಿಯಿಂದ ನಿಮಗೆ ಸಿಗುತ್ತೆ. ಇದರ 428GB ನಿಮಗೆ 13,000ಕ್ಕೆ ಸಿಗುತ್ತೆ. ಅದೇ ಬ್ಯಾಂಕ್ ಆಫರ್ಸ್ ಹಾಗೂ ಮತ್ತೆಲ್ಲ ಬೇರೆ ಆಫರ್ಸ್ ಸೇರಿಸಿದ್ರೆ 11,200ಕ್ಕೆ ಈ ಮೊಬೈಲ್ ನಿಮಗೆ ಸಿಗುತ್ತೆ. ನಮ್ಗೆ ಆ ಕಂಪನಿ ಈ ಕಂಪನಿ ಬೇಡ, ಬರೇ ಸ್ಯಾಮ್ಸಂಗ್ ಮೊಬೈಲ್ ಬೇಕು ಅನ್ನೋರಿಗೆ ಸ್ಯಾಮ್ಸಂಗ್ M14 5G ಇದೆ. ಇದರಲ್ಲಿ Exynos 1330 ಚಿಪ್ಸೆಟ್ ಇದೆ, 6.6 ಇಂಚ್ ನ ಫುಲ್ HD+ LCD ಡಿಸ್ಪ್ಲೇ ಜೊತೆಗೆ 90 Hz ರಿಫ್ರೆಶ್ ರೇಟ್ ಕೂಡ ಸಿಗುತ್ತೆ. ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಇದರಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಡಿಸ್ಪ್ಲೇದಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಪಂಚ್-ಹೋಲ್ ಡಿಸ್ಪ್ಲೇ ಸಿಗಲ್ಲ, ವಾಟರ್ ಡ್ರಾಪ್ ಡಿಸ್ಪ್ಲೇ ನಿಮ್ಗೆ ಸಿಗುತ್ತೆ. ಸೊ ಕೆಲವರಿಗೆ ಆ ಡಿಸೈನ್ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ನಿಮ್ಗೆ ಅದೇನಷ್ಟು ಇಂಪಾರ್ಟೆಂಟ್ ಇಲ್ಲ ಅಂದ್ರೆ ಈ ಮೊಬೈಲ್ ನ ಡಿಸ್ಪ್ಲೇ ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ. ಕ್ಯಾಮೆರಾ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ನ ರಿಯರ್ ಹಾಗೂ 30 ಮೆಗಾಪಿಕ್ಸೆಲ್ ನ ಸೆಲ್ಫಿ ಕ್ಯಾಮೆರಾ ಕೊಟ್ಟಿದ್ದಾರೆ. 6000 mAh ಬ್ಯಾಟರಿ ಇದೆ ಹಾಗೂ 23 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಚಾರ್ಜರ್ ಇದರಲ್ಲಿ ನಿಮ್ಗೆ ಸಿಗಲ್ಲ, ಸಪರೇಟ್ ಆಗಿ ನೀವು ತಗೋಬೇಕಾಗುತ್ತೆ. One UI 5 ಜೊತೆ Android 13 ಇದರಲ್ಲಿ ನಿಮ್ಗೆ ಸಿಗುತ್ತೆ. 2 ಇಯರ್ಸ್ ವರೆಗೂ ಕಂಪನಿ ಅಪ್ಡೇಟ್ಸ್ ಕೂಡ ನಿಮ್ಗೆ ಸಿಗುತ್ತೆ. ಇದರ ಐಡಿಯಲ್ ಪ್ರೈಸ್ ಇದೆ 14,490 ರೂಪಾಯಿ. ಅದೇ ನೀವು ಅಮೆಜಾನ್ ಸೇಲ್ ಗೆ ವೇಟ್ ಮಾಡ್ತಿದ್ರಾ ಅಂದ್ರೆ ಈ ಮೊಬೈಲ್ ನಿಮ್ಗೆ 12,000ರಿಂದ 13,000 ಒಳಗಡೆನೆ ಸಿಗುತ್ತೆ. ನೆಕ್ಸ್ಟ್ ಮಾತಾಡೋಣ ಫ್ಯೂಚರಿಸ್ಟಿಕ್ ಡಿಸೈನ್ ಹಾಗೂ ಪರ್ಫಾರ್ಮೆನ್ಸ್ ಮೊಬೈಲ್ Tecno Pova 5 Pro. ಇದರಲ್ಲಿ ಸೆಮಿ ಟ್ರಾನ್ಸ್ಪರೆಂಟ್ ಬ್ಯಾಕ್ ಪ್ಯಾನಲ್ ಇದೆ, ಹಿಂದ್ಗಡೆ ಲೈಟಿಂಗ್ಸ್ ಕೂಡ ಇವರು ಕೊಟ್ಟಿದ್ದಾರೆ. 6.78 ಇಂಚ್ ನ ಫುಲ್ HD ಡಿಸ್ಪ್ಲೇ ಜೊತೆಗೆ 120 Hz ನ ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಚಿಪ್ಸೆಟ್ ಬಂದ್ಬಿಟ್ಟು MediaTek Dimensity 6080 ಇದೆ. ಈ ಚಿಪ್ಸೆಟ್ ಏನಿದೆ ಗೇಮಿಂಗ್ ಹಾಗೂ ಪರ್ಫಾರ್ಮೆನ್ಸ್ ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. Android 13 ಮೇಲೆ ಇವರದೇ ಆದ ಹೈ OS ಕೊಟ್ಟಿದ್ದಾರೆ. 1 ಇಯರ್ OS ಹಾಗೂ 2 ಇಯರ್ಸ್ ನ ಸೆಕ್ಯೂರಿಟಿ ಅಪ್ಡೇಟ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಬ್ಯಾಟರಿ ಬಂದ್ಬಿಟ್ಟು 5000 mAh ಹಾಗೂ 68 ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಚಾರ್ಜರ್ ಕೂಡ ನಿಮಗೆ ಸಿಗುತ್ತೆ. ಇದೆಲ್ಲರ ಜೊತೆಗೆ 50 ಮೆಗಾಪಿಕ್ಸೆಲ್ ನ ರಿಯರ್ ಹಾಗೂ 16 ಮೆಗಾಪಿಕ್ಸೆಲ್ ನ ಸೆಲ್ಫಿ ಕ್ಯಾಮೆರಾ ಕೊಟ್ಟಿದ್ದಾರೆ. ಇದರ 128GB ವೇರಿಯಂಟ್ ನಿಮಗೆ 15,000ಕ್ಕೆ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೋಸ್ಟ್ ಆಸ್ಟ್ ಮೊಬೈಲ್ Redmi Note 12 5G. ಇದರ ಮೇನ್ ಹೈಲೈಟ್ ಇದೆ ಇದರ ಡಿಸ್ಪ್ಲೇ. 6.67 ಇಂಚ್ ನ ಸೂಪರ್ ಅಮೋಲೆಡ್ ಡಿಸ್ಪ್ಲೇ, ಅದು 120 Hz ರಿಫ್ರೆಶ್ ರೇಟ್ ಜೊತೆ. ಈ ಡಿಸ್ಪ್ಲೇ ಜೊತೆಗೆ ನಿಮಗೆ ಸ್ನ್ಯಾಪ್ಡ್ರಾಗನ್ 4 Gen 1 ಪ್ರೊಸೆಸರ್ ಸಿಗುತ್ತೆ. 5000 mAh ನ ಬ್ಯಾಟರಿ ಹಾಗೂ 33 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಕೂಡ ಈ ಮೊಬೈಲ್ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ 48 ಮೆಗಾಪಿಕ್ಸೆಲ್ ನ ರಿಯರ್ ಹಾಗೂ 13 ಮೆಗಾಪಿಕ್ಸೆಲ್ ನ ಸೆಲ್ಫಿ ಕ್ಯಾಮೆರಾ ಕೊಟ್ಟಿದ್ದಾರೆ. ಇದರಲ್ಲಿ ಅಲ್ಟ್ರಾ ವೈಡ್ ಸೆನ್ಸರ್ ಕೂಡ ಇದೆ. ಬೇರೆಲ್ಲ ಫೀಚರ್ ಹೇಳ್ಬೇಕಂದ್ರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. Android 13 ಮೇಲೆ ಈ ಮೊಬೈಲ್ ಫೋನ್ ವರ್ಕ್ ಆಗುತ್ತೆ. ಇದರ 628GB ವೇರಿಯಂಟ್ ನಿಮಗೆ 17,000ಕ್ಕೆ ಸಿಗುತ್ತೆ. ಅದೇ ಬೇಸ್ ವೇರಿಯಂಟ್ 15,000ರಿಂದ 15,500 ನಿಮಗೆ ಸಿಕ್ಬಿಡುತ್ತೆ. ನೆಕ್ಸ್ಟ್ ಇದೆ ಲಾವಾ ಅವರಿಂದ ಲಾವಾ ಬ್ಲೇಸ್ Pro 5G. ಈ ಫೋನ್ ಏನಿದೆ ರೀಸೆಂಟ್ ಆಗಿ ಲಾಂಚ್ ಆಗಿದೆ. ಇದರಲ್ಲಿ ಡೈಮೆನ್ಸಿಟಿ 6020 ಚಿಪ್ಸೆಟ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದರಲ್ಲಿ ನಿಮ್ಗೆ ಒಂದು ಬ್ಯಾಲೆನ್ಸ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಫುಲ್ HD+ ನ 6.7 ಇಂಚ್ ನ ದೊಡ್ಡ ಡಿಸ್ಪ್ಲೇ ಇದರಲ್ಲಿ ಕೊಟ್ಟಿದ್ದಾರೆ. ಅದು ಕೂಡ 120 Hz ರಿಫ್ರೆಶ್ ರೇಟ್ ಜೊತೆ. ಈ ಮೊಬೈಲ್ ಕೂಡ 5000 mAh ಬ್ಯಾಟರಿ ಹಾಗೂ 33 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. 50 ಮೆಗಾಪಿಕ್ಸೆಲ್ ನ ರಿಯರ್ ಹಾಗೂ 8 ಮೆಗಾಪಿಕ್ಸೆಲ್ ನ ಸೆಲ್ಫಿ ಕ್ಯಾಮೆರಾ ಇದೆ. ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಗೆ ನಿಮ್ಗೆ ಇಲ್ಲಿ ಸ್ಟಾಕ್ Android ಕೂಡ ಸಿಗುತ್ತೆ. 128GB ವೇರಿಯಂಟ್ ನಿಮಗೆ 13,000ಕ್ಕೆ ಸಿಗುತ್ತೆ. ಈ ಲೀಸ್ಟ್ ನ ಲಾಸ್ಟ್ ಮೊಬೈಲ್ ಬಂದ್ಬಿಟ್ಟು Moto G54. ಮೊದಲಿಗೆ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. 6.5 ಇಂಚ್ ನ ಫುಲ್ HD+ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದು 120 Hz ರಿಫ್ರೆಶ್ ರೇಟ್ ಜೊತೆ. ಚಿಪ್ಸೆಟ್ ಇಲ್ಲಿ ನಿಮಗೆ Dimensity 7020 ಸಿಗುತ್ತೆ. ಇದೊಂದು ಪರ್ಫಾರ್ಮೆನ್ಸ್ ಬೇಸ್ಡ್ ಚಿಪ್ಸೆಟ್ ಆಗಿರೋದ್ರಿಂದ ಈ ಪ್ರೈಸ್ ರೇಂಜ್ ಅಲ್ಲಿ ನಿಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಈ ಮೊಬೈಲ್ ಅಲ್ಲಿ ಸಿಗುತ್ತೆ. 6000 mAh ಬ್ಯಾಟರಿ ಜೊತೆ 33 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ 50 ಮೆಗಾಪಿಕ್ಸೆಲ್ ನ ರಿಯರ್ ಹಾಗೂ 8 ಮೆಗಾಪಿಕ್ಸೆಲ್ ನ ಸೆಲ್ಫಿ ಕ್ಯಾಮೆರಾ ಇದೆ. ಇದರ 128GB ವೇರಿಯಂಟ್ ನಿಮಗೆ 14,000ಕ್ಕೆ ಸಿಗುತ್ತೆ. ಮತ್ತೆ ನೀವೇನಾದ್ರೂ ಹೊಸ ಮೊಬೈಲ್ ಫೋನ್ ತಗೋಬೇಕಂದ್ರೆ ಯಾವ ಬಜೆಟ್ ರೇಂಜ್ ನ ಮೊಬೈಲ್ ತಗೋತೀರಾ ಅಂತ ಕಮೆಂಟ್ ಅಲ್ಲಿ ಒಮ್ಮೆ ತಿಳಿಸಿ. ಹಾಗೇನೆ ಚಾನಲ್ ಗೆ ಹೊಸದಾಗಿ ಬಂದಿದ್ರಾ ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದೇ ಯೂಸ್ಫುಲ್ ವಿಡಿಯೋಸ್ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.